ಹೊರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಓಪನ್ ಮಾಡದೇ ಇದ್ರೆ ಜಗತ್ತಿಗೆ ತುಂಬ ರೀತಿಯ ಆತಂಕಗಳು ಕಾಡ್ತಾ ಇದೆ. ಟ್ರಂಪ್ ಹತ್ರ ಯಾವೆಲ್ಲ ದಾರಿಗಳಿದೆ, ಏನೇನೆಲ್ಲ ಮಾರ್ಗಗಳ ಇವರು ಉಪಯೋಗಿಸ್ಬೋದು ಅನ್ನೋದು ಯಾರಿಗೂ ಕೂಡ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಹಾಗಿದ್ರೆ ಟ್ರಂಪ್ ಏನು ಮಾಡ್ತಿದ್ದಾರೆ? ಯುದ್ಧವನ್ನು ನಿಲ್ಲಿಸ್ತಿದ್ದಾರಾ ಅಥವಾ ಯುದ್ಧವನ್ನು ಇನ್ನಷ್ಟು ದೊಡ್ಡದು ಮಾಡೋದಕ್ಕೆ ಹೋಗ್ತಿದ್ದಾರಾ? ಒಂದು ಕಡೆ ಶಾಂತ ಮಾತುಕತೆಗೆ ಸಿದ್ಧವಾಗ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ, ಮತ್ತೊಂದು ಕಡೆ ಹೊರ್ಮುಜ್ ಜಲಸಂಧಿನ ನೀವು ತೆಗೆದಿದ್ರೆ ನಿಮ್ಮ ಮೇಲೆ ಬಹುದೊಡ್ಡ ದಾಳಿನ ನಡೆಸ್ತೀವಿ ನಾವು ಅನ್ನೋದನ್ನು ಟ್ರಂಪ್ ಎಚ್ಚರಿಕೆಯಾಗಿ ಇರಾನ್ಗೆ ಕೊಡ್ತಾ ಇದ್ದಾರೆ. ಅಮೆರಿಕದ ಮುಂದಿನ ಹಂತದ ಯೋಜನೆಗಳೇನು? ಇರಾನನ್ನು ಯುದ್ಧದಲ್ಲಿ ನಿಯಂತ್ರಿಸುವ ಸಾಮರ್ಥ್ಯ ಅಮೆರಿಕಾಗೆ ಇದೆಯಾ? ಈ ಗೊಂದಲದ ಪರಿಸ್ಥಿತಿಯನ್ನು ಇಡೀ ವಿಶ್ವವೇ ತುಂಬ ಕಾತರದಿಂದ ಕಾಣ್ತಾ ಇದೆ. ಟ್ರಂಪ್ ತಮ್ಮ ನಿರ್ಧಾರಗಳನ್ನು ಬಹಳ ಬೇಗ ಬದಲಾಯಿಸುವಂತಹ ವ್ಯಕ್ತಿ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಅವರು ಮುಂದೇನು ಮಾಡುವರು ಅನ್ನೋದನ್ನು ಊಹಿಸಲು ಯಾರಿಗೂ ಕೂಡ ಈ ಪರಿಸ್ಥಿತಿಯಲ್ಲಿ ಸಾಧ್ಯವಾಗ್ತಿಲ್ಲ. ಟ್ರಂಪ್ ಯುದ್ಧಗಳನ್ನು ಅಥವಾ ಯುದ್ಧ ಮಾಡುವಂಥ ಕ್ರಮಗಳನ್ನ ಕಡಿಮೆ ಮಾಡ್ತಿರುವಂತೆ ಕಾಣ್ತಿದೆ. ಇದನ್ನು ಕಡಿಮೆ ಮಾಡುವ ಉದ್ದೇಶ ಏನಪ್ಪ ಅಂದರೆ ಇರಾನನ್ನು ಶಾಂತಿ ಮಾತುಕತೆಗೆ ಆಹ್ವಾನಿಸುವ ಒಂದು ಸಣ್ಣ ಪ್ರಯತ್ನವನ್ನು ಟ್ರಂಪ್ ಮಾಡ್ತಾ ಇದ್ದಾರೆ ಅಥವಾ ಅದರ ಬಗ್ಗೆ ಒಂದು ಸೂಚನೆ ಕಾಣ್ತಾ ಇದೆ ಅಂತ ಅನಿಸುತ್ತೆ. ಇರಾನ್ ಹೊರ್ಮುಜ್ ಜಲಸಂಧಿಯನ್ನು ತೆರೆದಿದ್ರೆ ಅಮೆರಿಕ ಕಠಿಣ ದಾಳಿ ಮಾಡಿಬಿಡ್ತೀವಿ ನಾವು ಅಂತ ಹೇಳಿ ಟ್ರಂಪ್ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪದೇ ಪದೇ ಈ ಥರದ್ದು ಮಾಡ್ತಾನೆ ಇದ್ದಾರೆ. ಟ್ರಂಪ್ ನಿಜವಾಗಿ ಏನನ್ನು ಬಯಸ್ತಾ ಇದ್ದಾರೆ ಅರ್ಥ ಆಗ್ತಿಲ್ಲ. ಯಾವ ಸಮಯದಲ್ಲಿ ಏನು ಮಾತಾಡ್ತಾರೆ, ಯಾವ ನಿರ್ಧಾರ ಕೈಗೊಳ್ತಾರೆ, ಯಾವುದನ್ನ ಎಲ್ಲಿ ಜಾರಿ ಮಾಡ್ತಾರೆ ಅನ್ನೋದು ಕೂಡ ಬಹಳ ಗೊಂದಲಮಯವಾದ ಹೇಳಿಕೆಗಳನ್ನ ಟ್ರಂಪ್ ಕೊಡ್ತಾ ಇರ್ತಾರೆ. ಇದಲ್ಲದೆ ಯುದ್ಧದ ಕ್ರಮಗಳ ಮೂಲಕ ಇರಾನ್ ಅಮೆರಿಕ ಸಂಪೂರ್ಣವಾಗಿ ನಿಯಂತ್ರಿಸಲು ತರಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಇದು ಬಹಳ ದೊಡ್ಡ ಸಂದೇಹ ಅಂತ ಪ್ರಶ್ನೆ. ಇರಾಕ್ ಯುದ್ಧದ ವೇಳೆ ಸುಮಾರು 1.5 ಲಕ್ಷ ಸೈನಿಕರನ್ನ ಅಂದರೆ ಅಮೆರಿಕ ಸೈನಿಕರು ಹಲವು ವರ್ಷಗಳ ಕಾಲ ಅಲ್ಲಿ ತಂಗಿ ಕಾರ್ಯಾಚರಣೆಯನ್ನು ಮಾಡಿದ್ರು. ಅದೇ ರೀತಿ ಇರಾನ್ ಸಂಪೂರ್ಣವಾಗಿ ಕಬಳಿಸಬೇಕು ಅಂದರೆ ಕನಿಷ್ಠ 5 ಲಕ್ಷ ಅಮೆರಿಕ ಸೈನಿಕರು ಬೇಕಾಗ್ಬೋದು ಅಂತಾರೆ. ಇರಾನ್ ಅನ್ನು ಜಯಿಸಬೇಕು ಅಂದರೆ ಅಮೆರಿಕೆಗೆ ಅಷ್ಟು ಸುಲಭವಾದ ಕೆಲಸನ? ಒಟ್ಟಲ್ಲಿ ಟ್ರಂಪ್ ಅವರ ನಿರ್ಧಾರಗಳು ಸ್ಪಷ್ಟವಾಗಿಲ್ಲದ ಕಾರಣ ಈ ಯುದ್ಧ ಯಾವ ದಿಕ್ಕಿನ ಕಡೆ ಸಾಗುತ್ತದೆ ಅನ್ನೋದನ್ನು ಹೇಳೋಕ್ಕಾಗ್ತಿಲ್ಲ. ಇರಾಕ್ ಯುದ್ಧಕ್ಕಿಂತ ಹಲವಾರು ಪಟ್ಟು ಹೆಚ್ಚಾದಂತಹ ಯುದ್ಧ ಇದು. ಇರಾನ್ ಪರಿಸ್ಥಿತಿ ಅಮೆರಿಕ ಮತ್ತು ಇಸ್ರೇಲ್ ಮೈತ್ರಿ ದೇಶಗಳ ಮಧ್ಯೆ ದೊಡ್ಡ ಸವಾಲಾಗಿದೆ.